ಎಸ್, ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಬಂದಿದೆ ಅಂತ ಹೇಳ್ಬೋದು. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ 2026 ಮೇ 28ಕ್ಕೆ ಏನಾಗುತ್ತೆ ರಾಜಭವನದಲ್ಲಿ, ಇವಾಗ CM ಸಿದ್ದರಾಮಯ್ಯ ಮುಗಿತಾ, ಇವ್ರ ಕಥೆನೆ ಮುಗಿದೋಯ್ತಾ ಅನ್ನೋ, ಇವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯನೂ ಇವ್ರು ನೋಡ್ಬೇಕಾಗಿರೋಂಥದ್ದು. ಇವಾಗ ಇವ್ರು ಒಳ್ಳೆ ಅಂತಂದ್ರೆ ಇವಾಗ ನೆಕ್ಸ್ಟ್ CM ರಾಜೀನಾಮೆ ಕೊಡಲ್ಲ ಅಂತ ಪಟ್ಟಿಡ್ಕೊಂಡು ಕುಂತ್ರೆ ನಾಳೆ ಅವ್ರ ಮಗನಿಗೂ ಪ್ರಾಬ್ಲಮ್ ಆಗ್ಬೋದು. 23ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ಇದೆ DK ಶಿವಕುಮಾರ್ ಅವರ ಈ ತಾಳ್ಮೆಗೆ ಸಲ್ಯೂಟ್ ಹೊಡಿಲೇಬೇಕು. ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರಣ್ಣನವರ್. ಎಸ್, ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಬಂದಿದೆ ಅಂತ ಹೇಳ್ಬೋದು, ಕ್ಲೈಮ್ಯಾಕ್ಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಯಾವ್ದು ಮೂವಿಗೂ ಕಮ್ಮಿ ಇರಲಿಲ್ಲ. ಲಾಸ್ಟ್ 3 ವರ್ಷದಿಂದ ಈ ಪವರ್ ಶೇರಿಂಗ್ ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಯಾಕಪ್ಪ ಅಂತಂದ್ರೆ 2023ರಲ್ಲಿ ವಿಧಾನಸಭೆ ಎಲೆಕ್ಷನ್ ಗೆಲ್ತಾರೆ ಕಾಂಗ್ರೆಸ್ ಅವರು, ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಬಂದಾಗ ಯಾರು CM ಆಗ್ಬೇಕು ಅನ್ನೋದು ಪ್ರಶ್ನೆ ಸ್ಟಾರ್ಟ್ ಆಗಿರುತ್ತೆ. CM ಸಿದ್ದರಾಮಯ್ಯ ಆಗ್ಬೇಕಂತ ಸ್ವಲ್ಪ ಜನ ಹೇಳಿದ್ರೆ, ಇಲ್ಲ KPCC ಅಧ್ಯಕ್ಷ ಆದ್ಮೇಲೆ 135 ಸೀಟ್ ಗೆದ್ಕೊಂಡಿರೋದು ಕಾಂಗ್ರೆಸ್ ಅವರು, ಸೊ ಹಂಗಾಗಿ ಈ DK ಶಿವಕುಮಾರ್ ಅವರೇ CM ಆಗ್ಬೇಕಂತ ಸ್ವಲ್ಪ ಜನ. ಸೊ ಇದು ಒಳ ಜಗಳ ಆಗ್ತಾನೆ ಇತ್ತು. ಈ ಒಳ ಜಗಳ ಆದಾಗ ಹೈಕಮಾಂಡ್ ಅವರು ಮಧ್ಯಸ್ಥಿಕೆಯಲ್ಲಿ ಬರ್ತಾರೆ. ಅಂದ್ರೆ ಅವ್ರಿಬ್ಬರನ್ನ ಕರ್ಕೊಂಡು ಹೋಗಿ, ಇಲ್ಲ ನೀವಿಬ್ರು ಕೂಡ ಒಂದು ಒಳ್ಳೆ ಅಪಾರವಾದಂತ ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಸೊ ಹಂಗಾಗಿ ಈ ತರ ಜಗಳ ಆಡೋದ್ರಿಂದ ಕಾಂಗ್ರೆಸ್ಗೆ ಕೆಟ್ಟ ಹೆಸರು, ಸೊ ನಿಮ್ಗಳಿಗೆ ಪವರ್ ಶೇರಿಂಗ್ ಮಾಡೋಣ ಅನ್ನೋ ಒಂದು ಸುದ್ದಿ ಅವಾಗ ಆಗಿತ್ತು. ಅದೆಷ್ಟು ನಿಜನ ಸುಳ್ಳ ಗೊತ್ತಿಲ್ಲ, ಆಗಿತ್ತು ಅಂತೆ. ಅವ್ರಿಬ್ಬರನ್ನ ಕರೆದು ಸಂಧಾನ ಮಾಡಿ 2.5 ವರ್ಷ ನೀವು ಮಾಡಿ 2.5 ವರ್ಷ ಇವ್ರು ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಆಗಿತ್ತಂತೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಇಲ್ಲಿವರೆಗೂ ಯಾರಿಗೂ ಕ್ಲಾರಿಟಿ ಗೊತ್ತಿಲ್ಲ. ಬಟ್ ಅದಕ್ಕೊಂಥರ ಈ ಪುಷ್ ಮಾಡಂಗೆ ಅಥವಾ ಅದನ್ನ ನಿಜ ಅನ್ನಂಗೆ ಮಾಡಂಗೆ ಮೊನ್ನೆ ಒಂದು ಮೀಟಿಂಗ್ ಆಗತ್ತೆ. 2026 ಮೇ 26, 2026 ಒಂದು ಮೀಟಿಂಗ್ ಆಗುತ್ತೆ ಡೆಲ್ಲಿಯಲ್ಲಿ. ಅಲ್ಲಿ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಆಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸೇರಿರ್ತಾರೆ. ಯಾರ್ಯಾರು ಸೇರಿರ್ತಾರಪ್ಪ ಅಂತ ನೀಟಾಗಿ ಹೇಳೋದಾದ್ರೆ, ಕರ್ನಾಟಕದಿಂದ CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಮತ್ತೆ ಅಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ರಾಹುಲ್ ಗಾಂಧಿ ಅವರು, ಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇವರೆಲ್ಲ ಸೇರಿ ಸುಮಾರು 6 ಗಂಟೆಗಳ ಕಾಲ, ಅಂದ್ರೆ 6 ಗಂಟೆಗಳ ಕಾಲ ಒಂದು ಮೀಟಿಂಗ್ ಆಗುತ್ತೆ, ಮ್ಯಾರಥಾನ್ ಮೀಟಿಂಗ್. ಆ ಮ್ಯಾರಥಾನ್ ಮೀಟಿಂಗ್ ಅಲ್ಲಿ ಅವರೆಲ್ಲರೂ ಸೇರಿ CM ಸಿದ್ದರಾಮಯ್ಯನ ಒಪ್ಪಿಸಿದಾರಂತೆ. ಅಂದ್ರೆ ರಾಜೀನಾಮೆ ಕೊಡಕ್ಕೆ ಒಪ್ಪಿಸಿದಾರಂತೆ. ಅವ್ರಿಗೆ ಒಂದು ಆಫರ್ ಕೂಡ ಕೊಟ್ಟಿದಾರಂತೆ CM ಸಿದ್ದರಾಮಯ್ಯ ಅವ್ರಿಗೆ. ಏನಪ್ಪಾ ಅಂತಂದ್ರೆ, ನೀವು ರಾಜ್ಯ ಕಾಂಗ್ರೆಸ್ನ ಬಿಟ್ಟು ರಾಷ್ಟ್ರೀಯ ಕಾಂಗ್ರೆಸ್ಗೆ ಬನ್ನಿ, ನಿಮ್ಮ ಕೊಡುಗೆ ಇಲ್ಲಿ ಇವಾಗ ನಮಗೆ ಬೇಕಾಗಿರೋಂಥದ್ದು. ನೀವು ಆಲ್ರೆಡಿ ಜಾಸ್ತಿ ಕೊಡುಗೆ ಕೊಟ್ಬಿಟ್ಟಿದ್ದಾರೆ ನೀವು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ. ಇವಾಗ DK ಶಿವಕುಮಾರ್ ಅವ್ರನ್ನ CM ಮಾಡ್ತೀವಿ, ನೀವು ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಕಾಂಗ್ರೆಸ್ಗೆ ಬನ್ನಿ, ನೀವು ಇಲ್ಲಿ ರಾಜ್ಯಸಭೆಯಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತೀರಾ ಅಂತ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ. ಆಲ್ಮೋಸ್ಟ್ ಇದೇ ಸುದ್ದಿ, ಇದೇ ಮೀಟಿಂಗ್ ಆಗಿರೋಂಥದ್ದು. ಬಟ್ ಅವರೆಲ್ಲ ಹೊರಗಡೆ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಲ್ಲರೂ ಕೇಳಿದಾಗ, ಇಲ್ಲ ಇದೆಲ್ಲ ಸ್ಪೆಕ್ಯುಲೇಷನ್ಸು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ರಾಜ್ಯಸಭೆ ವಿಧಾನಸಭೆ ಎಲೆಕ್ಷನ್ಸ್ ಬಗ್ಗೆ ನಾವು ಮಾತಾಡಿರೋಂಥದ್ದು ಯಾವುದೇ ರೀತಿಯಾದಂತಹ CM ಬದಲಾವಣೆ ಅದು ಇದು ಆಗೋದೇ ಇಲ್ಲ, ಪಕ್ಕ ನಾವು ಇದನ್ನ ಮಾಡ್ತೀವಿ ಹಂಗಿಂತ ಹೇಳಿದ್ದಾರೆ. ಬಟ್ ಬಲ್ಲ ಮೂಲದ ಪ್ರಕಾರ ಗ್ಯಾರಂಟಿಯಾಗಿ 2026 ಮೇ 28ಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ CM ಸಿದ್ದರಾಮಯ್ಯ ಅವರೇ ಖುದ್ದು ರಾಜೀನಾಮೆ ಕೊಟ್ಟು ಅವ್ರ ಮೀಟಿಂಗ್ ಅಲ್ಲಿ CM ಸಿದ್ದರಾಮಯ್ಯ ಅವರನ್ನೇ ಇವ್ರು ಯಾರು DK ಶಿವಕುಮಾರ್ ಅವ್ರನ್ನ ಹೊಸ CM ಅಂತ ಘೋಷಿಸ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ, ನಾವೆಲ್ಲ ಒಟ್ಟಿಗೆ ಅನ್ನೋ ಒಂದು ರೀತಿಯಾಗಿ ತೋರಿಸ್ಬೇಕನ್ನೋ ಕಾರಣಕ್ಕೆ ಅವರೇ ಖುದ್ದಾಗಿ CM ಸಿದ್ದರಾಮಯ್ಯ ಅವರೇ ಇವ್ರನ್ನ CM ಮಾಡ್ತಾರೆ ಅನ್ನೋ ಸುದ್ದಿ ನೋಡ್ಬೇಕು ಕಾದು. ಆಲ್ಮೋಸ್ಟ್ ಇದೇ ಫಿಕ್ಸ್. ಹಂಗೇನಾದ್ರೆ DK ಶಿವಕುಮಾರ್ ಅವರ ಕನಸು ನನ್ಸಾಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು 2023ರಲ್ಲಿ ನಾನು KPCC ಅಧ್ಯಕ್ಷ ಆದ್ಮೇಲೆ ಇಷ್ಟೆಲ್ಲ ಮಾಡಿದೀನಿ, ನನ್ಗೆ ಒಂದ್ ಒಳ್ಳೆ ಕೂಲಿ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತಾನೆ ಹೇಳ್ಕೊಂಡು ಬಂದಿದ್ರು ಅವ್ರು. ಪಾಪ ಅವರು ಕಷ್ಟಪಟ್ಟಿದ್ರು ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ, ನನಗೆ ಹಿಂಗೆಲ್ಲ ಆಗಿದೆ, ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡ್ ಬಂದಿದ್ರು. ಬಟ್ ಎಲ್ಲೂ ಅವರು ಹೈಕಮಾಂಡ್ ವಿರುದ್ಧ ಆಗ್ಲಿ ಇನ್ನೊಂದು ವಿರುದ್ಧ ಆಗ್ಲಿ ಅವ್ರು ಮಾತಾಡಿರ್ಲಿಲ್ಲ. ಅಸಮಾಧಾನ ಇತ್ತು, ಬಟ್ ಎಲ್ಲೂ ಮಾತಾಡಿರ್ಲಿಲ್ಲ. ಎಷ್ಟೇ ಟ್ರಿಗರಿಂಗ್ ಪಾಯಿಂಟ್ಸ್ ಬಂದ್ರು, ಎಷ್ಟೇ ಪ್ರವೋಕ್ ಮಾಡಿದ್ರು, ಅವ್ರು ಎಲ್ಲೂ ಏನು ಇಲ್ಲ, ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತೀನಿ, ನಾನು ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಪಕ್ಕ CM ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋಂತಾನೆ ಹೇಳ್ಕೊಂಡ್ ಬಂದಿದ್ರು ಅವರು. ಅದ್ರ ಬಗ್ಗೆ ಬಹಳ ಚರ್ಚೆ ಮಾಡಿರ್ಲಿಲ್ಲ ಅವರು ಒಳಗಡೆ. ಈ ಬೇರೆ ಪಕ್ಷದವ್ರ ತರ ಅವರು ಈ ಪಕ್ಷದಲ್ಲಿ ಒಂದೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ, ಈ ಹೊರಗಡೆ ಒಂದ್ ಜಗಳ ಆಡಲ್ಲ, ಏನೇ ಇದ್ರು ಒಳ ಜಗಳ ಅವ್ರದೆಲ್ಲ.
ಇದೆಲ್ಲ ಒಂದು ಕಡೆ ಆಯ್ತು ಅಂತಂದ್ರೆ ಇವಾಗ CM ಸಿದ್ದರಾಮಯ್ಯ ಮುಗಿತಾ, ಇವ್ರ ಕಥೆನೆ ಮುಗಿದೋಯ್ತಾ ಅನ್ನೋದಕ್ಕೆ ಮುಂಚೆ ಇವ್ರು ಫಸ್ಟ್ ಎಲ್ಲಿಂದ ಬಂದ್ರು? ಇವ್ರು ಆಕ್ಚುಲಿ ವಲಸಿಗರು, ಕಾಂಗ್ರೆಸ್ಗೆ ಬೇರೆ ಪಕ್ಷದಿಂದ ಬಂದವರಂತವ್ರು. ಇವರು ಜನತಾ ಪರಿವಾರದಲ್ಲಿ ಇದ್ದವ್ರು. ಇವರು ರಾಮಕೃಷ್ಣ ಹೆಗಡೆ ಮತ್ತು HD ದೇವೇಗೌಡ ಅವ್ರ ಜೊತೆ ಬೆಳ್ಕೊಂಡು ಬಂದವರು ಇವರು. ಅವರು 1983 ಹೌದು 1983 ಚಾಮುಂಡೇಶ್ವರಿ ಕ್ಷೇತ್ರದಿಂದ ಫಸ್ಟ್ ಆಗಿ MLA ಆಗ್ತಾರೆ ಇವರು. ಸೊ ಅಲ್ಲಿಂದ ಬಂದವ್ರಂತವ್ರು. ಇವಾಗ ಇವರು ರಾಜೀನಾಮೆ ಒಪ್ಕೊಳ್ಳೋಕ್ ಕಾರಣನೂ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೊರಗಡೆಯಿಂದ ಬಂದಂತ ಇವರು ಕಾಂಗ್ರೆಸ್ ಅಲ್ಲಿ ಅತಿ ಬೇಗ ಒಂದು ಒಳ್ಳೆ ಹುದ್ದೆಗಳನ್ನ, ಅಂದ್ರೆ ವಿರೋಧ ಪಕ್ಷ ನಾಯಕರಾಗ್ತಾರೆ, CM ಆಗ್ತಾರೆ, ಅದು 2ನೇ ಬಾರಿ ಕೂಡ CM ಆಗ್ತಾರೆ. ಸೊ ಏನೇನಿರ್ಬೇಕು, ಯಾವ ತರದ್ದು ಎಷ್ಟು, ಅಂದ್ರೆ ಎಲ್ಲಾ ಒಂದು ಪೊಸಿಷನ್ಗಳಿಗೂ CM ಸಿದ್ದರಾಮಯ್ಯನವ್ರನ್ನ ಅವ್ರು ಮಾಡಿರ್ತಾರೆ, ಯಾರು ಕಾಂಗ್ರೆಸ್ ಅವರು ಅಷ್ಟು ರೆಸ್ಪೆಕ್ಟ್ ಕೊಟ್ಟು. ಸೊ ಇದೆಲ್ಲ ಮಾಡಿದ್ದಾರೆ. ಇವಾಗ ಇನ್ನೂ ನಾನು ಇದು ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ, ಇವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯನೂ ಇವ್ರು ನೋಡ್ಬೇಕಾಗಿರೋಂಥದ್ದು. ಇವಾಗ ಇವ್ರು ಒಳ್ಳೆ ಅಂತಂದ್ರೆ ಇವಾಗ ನೆಕ್ಸ್ಟ್ ನಾ CM ರಾಜೀನಾಮೆ ಕೊಡಲ್ಲ ಅಂತ ಪಟ್ಟಿಡ್ಕೊಂಡು ಕುಂತ್ರೆ ನಾಳೆ ಅವ್ರ ಮಗನಿಗೂ ಪ್ರಾಬ್ಲಮ್ ಆಗ್ಬೋದು. ಸೊ ಇದೆಲ್ಲ ಇರೋದ್ರಿಂದ CM ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಅಂತ ಸುದ್ದಿ ಆಲ್ಮೋಸ್ಟ್ ಇದೆ, ಫಿಕ್ಸು, ಇದು ಗ್ಯಾರಂಟಿ. ಹಿಂಗೆಲ್ಲ ಆದ್ರೆ ರಾಜ್ಯಕ್ಕೆ ಒಂದು ಹೊಸ CM ಆಗವನ ಅಂತಾನೆ ಹೇಳ್ಬೋದು. 23ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ಇದೆಲ್ಲದರ ಮಧ್ಯೆ ಒಂದೇನಪ್ಪಾ ಅಂತಂದ್ರೆ, DK ಶಿವಕುಮಾರ್ ಅವರ ಈ ತಾಳ್ಮೆಗೆ ಸಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ಎಷ್ಟೋ ಜನ ಏನ್ ಪ್ರವೋಕ್ ಮಾಡಿದ್ರು, ಇಲ್ಲ ಹೈಕಮಾಂಡ್ ಅವ್ರು ನಾನು ಕೈ ಬಿಡಲ್ಲ ಅಂತವ್ರು ಹೋಗ್ಲಿಲ್ಲ. ಹಂಗ್ ನೋಡಿದ್ರೆ ಇವ್ರು ಹುಟ್ಟು ಕಾಂಗ್ರೆಸ್ ಇವರು, ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವ್ರು ಇವರು, ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವ್ರು ಇವರು. ಸೊ ಇವ್ರಿಗೆ ಅದೊಂದು ನಂಬಿಕೆ ಇತ್ತು, ಇಲ್ಲ ನನ್ನ ಪಕ್ಕ CM ಮಾಡ್ತಾರೆ, ಹೈಕಮಾಂಡ್ ಅವರು ನನ್ನ ಗ್ಯಾರಂಟಿ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಇವ್ರಿಗಿದ್ದೇ ಇತ್ತು. ಹಂಗಂತೇಳಿ ಇವಾಗ DK ಶಿವಕುಮಾರ್ ಅವ್ರಿಗೆ ಈ ಆಡಳಿತ ಮಾಡೋದು ಸುಲಭ ಅಲ್ಲ. ಯಾಕಂತಂದ್ರೆ ಈ ಮೂಲಗಳ ಪ್ರಕಾರ 4 ಜನ DCM ಆಗ್ತಾರಂತೆ. ನೆಕ್ಸ್ಟ್ ಇವ್ರು CM ಆದ್ರೆ 4 ಜನ DCM ಮಾಡ್ತಾರಂತೆ. ಅಂದ್ರೆ ಎಲ್ಲಾ ವರ್ಗದಿಂದ ಒಬ್ಬೊಬ್ಬರನ್ನ DCM ಮಾಡ್ಬೇಕಾಗಿ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಈ ಲಿಂಗಾಯತರ ಕಡೆಯಿಂದ ಒಬ್ರು, ಅಹಿಂದ ಒಂದು, ಅಂದ್ರೆ ಈ ತರ ಒಂದೊಂದು ವರ್ಗದಿಂದ ಒಬ್ಬೊಬ್ಬರನ್ನ DCM ಆಗಿ ಮಾಡಿ ಇವ್ರನ್ನ ಕಟ್ಟ ಹಾಕಬೇಕು ಅನ್ನೋ ಒಂದು ಸುದ್ದಿ. ಯಾಕಂತಂದ್ರೆ DK ಶಿವಕುಮಾರ್ ಅವರು DCM ಆದಾಗ್ಲೇ CM ಏನೇನ್ ಮಾಡ್ತಾರೆ ನಾನು ಅದೆಲ್ಲ ಮಾಡ್ತೀನಿ ಅಂತ ಹೇಳಿದವ್ರು ಅವರು. ಆಮೇಲೆ DCM ಒಬ್ಬನೇ ಆಗ್ಬೇಕು, ನನಗೆ ಬೇರೆ ಬೇರೆ DCMಗಳಾಗಕ್ ಬಿಡಲ್ಲ, ನಾನು ಒಬ್ಬನೇ DCM ಆಗ್ತೀನಿ ಅಂತಂದವ್ರು ಅವರು. ಯಾಕಂದ್ರೆ ನನಗೆ CM ಏನೇನಿದೆ ಅದೆಲ್ಲ ಅಧಿಕಾರ ನನಗೂ ಬೇಕಂತ ತಿಳ್ಕೊಂಡವ್ರು ಅವರು. ಬಹಳಷ್ಟು ಏನೇನೋ ಷರತ್ತುಗಳನ್ನ ಮಾಡಿದ ಮೇಲೆನೆ ಅವರು DCM ಆಗ್ಬಿಟ್ಟಿದ್ದು. ಯಾವಾಗ 2023ರಲ್ಲಿ, ಸುಮ್ಮನೆ ಆಗಿರ್ಲಿಲ್ಲ. ಬಟ್ ಇವಾಗ 4 ಜನ DCM ಆಗ್ತಾರ ಅನ್ನೋ ಸುದ್ದಿ. ಸೊ ನೋಡ್ಬೇಕು ಏನಾಗುತ್ತೆ ಏನಿಲ್ಲ. ಒಂದು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ, ಅಂದ್ರೆ 2026 ಮೇ 28ಕ್ಕೆ ಏನಾಗುತ್ತೆ ರಾಜಭವನದಲ್ಲಿ, ಅಂದ್ರೆ ಇವರು ಡೆಫಿನೆಟ್ ಆಗಿ ಹಸ್ತಾಂತರಿಸ್ತಾರ, ಅಂದ್ರೆ ಇವರು CM ಪಟ್ಟದಿಂದ ಇಳಿದು ಇವ್ರಿಗೆ CM ಪಟ್ಟ ಕೊಡ್ತಾರ ಅನ್ನೋದು ನೋಡ್ಬೇಕು. ಒಂದ್ ವೇಳೆ ಕೊಟ್ರೆ ಏನೆಲ್ಲ ಆಗ್ಬೋದು. ಯಾಕಂತಂದ್ರೆ ಆಲ್ರೆಡಿ 2 ಬಾರಿ ಇವರು CM ಆಗಿರೋಂಥದ್ದು ಯಾರು, CM ಸಿದ್ದರಾಮಯ್ಯನವರು. ಸೊ ನನ್ನ ಪ್ರಕಾರ ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ನಂಬಿಕೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂದ್ರೆ, ಒಂದ್ ವೇಳೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಇವ್ರಿಗೆ DCM ಮಾಡಿದ್ಮೇಲೆ ಇವ್ರ ಆಡಳಿತ ಹೆಂಗಿರುತ್ತೆ, ಅಥವಾ ಮುಂದಿನ ಒಂದು ಚುನಾವಣೆಗಳಲ್ಲಿ ಇದ್ರ ಪರಿಣಾಮ ಹೆಂಗಿರುತ್ತೆ, ಇದೆಲ್ಲದನ್ನ ನೋಡೋದಾದ್ರೆ ಡೆಫಿನೆಟ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ರಾಜಕಾರಣ. ನೋಡೋಣ ಏನಾಗುತ್ತೆ. ಸೊ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಆಮೇಲೆ ಒಂದ್ ವೇಳೆ DCM ಆದಂತ DK ಶಿವಕುಮಾರ್ CM ಆದ್ರೆ ಒಳ್ಳೇದಾ, ಅಥವಾ ಈ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡಬೇಕಾಗಿತ್ತಾ ಅನ್ನೋದ್ರ ಬಗ್ಗೆ ಏನಿದೆ ಅಂತ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ಹಲವಾರು ವಿಡಿಯೋಗಳಿಂದ ಮುಂದೆ ಬರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.